ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಒಂದು ರೀತಿ ಅತಿರೇಕಕ್ಕೆ ಹೋಗ್ತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಕೈ ಮಿಲಾಯಿಸುವ ಹಂತಕ್ಕೆ ಹೋಯ್ತು, ಮಾತಿಗೆ ಮಾತು. ಈಗ ಬೆಳಗಾವಿ ಅತಿರೇಕಕ್ಕೆ ಹೋಗ್ತಾ ಇದೆ ಡಿಸಿಸಿ ಬ್ಯಾಂಕ್ ಚುನಾವಣೆ. ಕಿತ್ತೂರು ಪಿಕೆಪಿಎಸ್ ನಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬೆಂಬಲಿಗರ ನಡುವೆ ಮಾರಾಮಾರಿ ಏರ್ಪಟ್ಟಿದೆ. ಕಿತ್ತೂರು ಸೆಕ್ರೆಟರಿ ಮೇಲೆಯೇ ಹಲ್ಲೆಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗಿರುವಂತಹ ಪ್ರಸಂಗವೂ ಕೂಡ ಈಗ ವರದಿಯಾಗಿದೆ. ಪೊಲೀಸರ ಮುಂದೆಯೇ ಸೆಕ್ರೆಟರಿ ಭೀಮಪ್ಪನನ್ನ ಹಲ್ಲೆ ಮಾಡಿ ಅವರನ್ನ ಹೈಜಾಕ್ ಮಾಡುವಂತಹ ಪ್ರಯತ್ನ ಆಯಿತು. ಡಿಸಿಸಿ ಬ್ಯಾಂಕ್ ನಿರ್ದೇಶಕರ ಆಯ್ಕೆಗೆ ಪಿಕೆಪಿಎಸ್ ಓರ್ವ ಸದಸ್ಯನಿಗೆ ಮತದಾನದ ಹಕ್ಕಿರುತ್ತೆ, ಅದು ತಮ್ಮದಾಗಬೇಕು ಅನ್ನೋದು ಕಾಂಗ್ರೆಸ್ ಬೆಂಬಲಿತರ ಒಂದು ಆಗ್ರಹ. ಈ ಕಾರಣದಿಂದಾಗಿ ಸೆಕ್ರೆಟರಿಯನ್ನೇ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನವನ್ನು ನಡೆಸಿದ್ದಾರೆ. ಭಾರೀ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಿಕೊಳ್ಳಲಾಗಿದ್ದು ಸೆಕ್ರೆಟರಿ ಭೀಮಪ್ಪನ ಮೇಲೆ ಹಲ್ಲೆ ಆದಂತಹ ಬೆಳವಣಿಗೆಗಳು ಕೂಡ ಆಗಿದೆ. ನೋಡಿ, ಇಲ್ಲಿ ಸತೀಶ್ ಜಾರಕಿಹೊಳಿ ಮತ್ತು ರಮೇಶ್ ಕತ್ತಿ ನಡುವಿನ ಬೆಂಬಲಿಗರ ಬಡಿದಾಟ ಹೇಗಿದೆ ಅಂತ. ಸೆಕ್ರೆಟರಿ ಅನ್ನೋದನ್ನು ನೋಡದೆ ಸಾರ್ವಜನಿಕವಾಗಿ, ಅದು ಪೊಲೀಸರ ಭದ್ರತೆ ಇರುವಂತಹ ಸ್ಥಳದಲ್ಲಿಯೇ, ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಹೇಗೆ ಹಲ್ಲೆ ನಡೆಸ್ತಾ ಇದ್ದಾರೆ, ಅವ್ರನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರಿ. ಎರಡೂ ಗುಂಪಿನವರು ಹಾಗೆ ಜಟಾಪಟಿಗೆ ಇಳಿದಿದ್ದಾರೆ. ಒಂದು ಮತ, ಯಾಕಂದ್ರೆ ಕಾಂಗ್ರೆಸ್ಗೆ ಶಾರ್ಟೇಜ್ ಬಂದಿದೆ, ಇವರ ಮತವನ್ನು ಉಳಿಸ್ಕೊಂಡ್ರೆ ತಮಗೆ ಲಾಭದಾಯಕವಾಗುತ್ತೆ ಅಂತ ಮೊದಲಿಗೆ ಅವರ ಮೇಲೆ ನಡೆದಂತಹ ಹಲ್ಲೆ, ಅದಾದ ನಂತರದಲ್ಲಿ ಬೆಂಬಲಿಗರೇ ಬಡಿದಾಡಿಕೊಳ್ಳುವ ಹಂತಕ್ಕೂ ಕೂಡ ಹೋಯಿತು. ಇದೆಲ್ಲವೂ ಕೂಡ ಬಹಿರಂಗವಾಗಿ ರಸ್ತೆಯಲ್ಲೇ ನಡೆದಿರುವಂತಹ ಜಟಾಪಟಿ. ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಮುಂಭಾಗ ಸೆಕ್ರೆಟರಿಯ ಮೇಲೆಯೇ ಹಲ್ಲೆ ಮತ್ತು ಅವರನ್ನ ಕಿಡ್ನಾಪ್ ಮಾಡಲಿಕ್ಕೆ ಹೋಗಿದ್ದು. ಈಗ ಈ ಎರಡೂ ಬಣಗಳ ನಡುವಿನ ಕಿತ್ತಾಟ ಜನರಿಗೊಂದು ರೀತಿ ವಾಕರಿಕೆ ಬಂದಿದೆ. ಅದಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ದಿಲೀಪ್ ಕೊರಂದವಾಡೆಯಿಂದ. ದಿಲೀಪ್, ಈ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಆರಂಭದಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಕಿರಿಕ್ ಆಗ್ತಾನೆ ಬಂದಿತ್ತು. ಇವತ್ತು ಅದು ಅತಿರೇಕಕ್ಕೆ ಹೋಗಿದೆ ಅಂತಾನೆ ಹೇಳಬಹುದು. ಸದ್ಯ ಈಗ ಏನ್ ಬೆಳವಣಿಗೆ ಆಗ್ತಾ ಇದೆ ಅಲ್ಲಿ? ದಿವ್ಯಾ, ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಡಿಸಿಸಿ ಬ್ಯಾಂಕ್ ಡೈರೆಕ್ಟರ್ ಚುನಾವಣೆಗೆ ಏನು PKPS ಗಳಿಂದ ಬರಬೇಕಾಗಿದೆ ಡೈರೆಕ್ಟರ್ಗಳು, ಆ ಒಂದು PKPS ಒಂದು ಠರಾವ್ ಮಾಡಿ ಕಳಿಸ್ಬೇಕಾಗತ್ತೆ. ಇಲ್ಲಿಂದ ಈ PKPS ಇಂದ ಈ ಒಂದು ಮತದಾನ ಮಾಡೋಕ್ಕೆ, ಡೈರೆಕ್ಟರ್ಗೆ ಮತದಾನ ಮಾಡೋಕ್ಕೆ ಈ ಒಂದು ಮತದಾನ ಅಂತೇಳಿ ಆ ವಿಚಾರದಲ್ಲಿ ಭಾಳಷ್ಟು ಕೂಡ ಗಲಾಟೆ ಆಗ್ತಾ ಇರುವಂಥ. ಈಗ ಕಿತ್ತೂರಲ್ಲಿ ತಾವು ನೋಡ್ಬೋದು ಏನಂತಂದರೆ ಒಂದು ಗುಂಪಿನ ಒಂದು ಭೀಮಪ್ಪ ಅಂತಕ್ಕಂಥ ಕಾರ್ಯದರ್ಶಿಯನ್ನು ಎಳೆದಾಡ್ತಾರೆ, ಬಸ್ನಲ್ಲಿ ಕರ್ಕೊಂಡು ಹೋಗ್ತಾರೆ, ಕಿತ್ಕೊಂಡು ಹೋಗುವಂಥ ವಿಚಾರವನ್ನು ಮಾಡ್ತಾರೆ. ಜೊತೆಗೆ ಅಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಮೂಕ ವಿಸ್ಮಿತ ಆಗಿರುವಂಥದ್ದು. ಹೀಗಾಗಿ ಇದು ಒಂದು ಬಲದಿಂದ ಇನ್ನೊಂದು ಬಣ ರಾಜಕೀಯ ಭಾಳಷ್ಟು ಕಂಡು ಬರ್ತಾ ಇರೋದ್ರಿಂದ ಎಲ್ಲೂ ಕೂಡ ಒಂದಿಷ್ಟು ಶಾಂತತೆಯಿಂದ ಆಗಿಲ್ಲ, ಎಲ್ಲವೂ ಕೂಡ ಗಲಾಟೆ ಆಗಿರುವಂಥದ್ದು. ಮತ್ತು ಈಗ ಕಿತ್ತೂರು ಪೊಲೀಸರ ವಶದಲ್ಲಿ ಕಾರ್ಯದರ್ಶಿ ಭೀಮಪ್ಪ ಇರುವಂಥದ್ದು. ದಿವ್ಯಾ, ರೈಟ್, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ ಒಂದು ಮತಕ್ಕಾಗಿ ಈ ರೀತಿಯ ಬಡಿದಾಟ, ಇನ್ ಕೇಸ್ ಅವ್ರನ್ನ ಕಿಡ್ನಾಪ್ ಮಾಡಿಬಿಟ್ರೆ ಚುನಾವಣೆ ಮುಂದೂಡಿಕೆ ಆಗಬಹುದು ಅನ್ನುವಂಥ ಅಂದಾಜು. ಈ ಕಾರಣಕ್ಕಾಗಿ ಹಿಂದೆ ಕೂಡ ಮುಂದೂಡಿಕೆ ಆಗಿತ್ತು, ಇವತ್ತಿಗೆ ನಿಗದಿಯಾಗಿತ್ತು. ಇವತ್ತು ಅಂಥದ್ದೇ ಹೈಡ್ರಾಮಾ.